ಹಲೋ ವಿದ್ಯಾರ್ಥಿಗಳೇ. ಓಕೆ, ನೀಟ್ಗೆ ಸಂಬಂಧಪಟ್ಟಾಗಿ ಎಲ್ಲಾನು ಕೂಡ ಮಾತುಕತೆ ಇದೆ. ಒಟ್ಟಾರೆ ಟೋಟಲ್ ಆಗಿ ಇದು ಏನಾಗುತ್ತೋ ಮುಂದೆ ಗೊತ್ತಿಲ್ಲ. ಯಾಕಂದ್ರೆ ತೀರಾ ಅಂದ್ರೆ ತೀರಾ ಇದು ಬೆಳಗ್ಗೆ ನಾನು ಏನೋ ಸಿಂಪಲ್ ಆಗಿ ಇತ್ತು ಅನ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತಿದೆ ಎಷ್ಟು ಇದು ಹುಡುಗರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತಂದು. ಓಕೆ, ನೀಟ್ ಎಕ್ಸಾಮ್ ಕುರಿತು ಮಾತಾಡ್ತಾ ಇರೋದು. ಎಕ್ಸಾಮ್ ಏನು ಲೀಕ್ ಆಗಿದೆ ಕ್ವಶನ್ ಪೇಪರ್ ಅನ್ನೋದ್ ಬಗ್ಗೆ. ಕಂಪ್ಲೀಟ್ ಆಗಿ ವಾಚ್ ಮಾಡಿ ಏನೇನೆಲ್ಲ ನಡೀತಾ ಇದೆ. ಇದಕ್ಕೆ ತಕ್ಕನಂಗೆ NTA ಕೂಡ ಅದಕ್ಕೆ ಏನು ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೆಲ್ಲನೂ ಕೂಡ ಸಪೋರ್ಟ್ ಮಾಡ್ತಾ ಇದಾರೆ. ಅದಕ್ಕೆಲ್ಲನೂ ಕೂಡ ಅಂದ್ರೆ ಅದಕ್ಕೆ ಏನೇನೆಲ್ಲ ಬೇಕು ಎಲ್ಲಾನು ಕೂಡ ಒದಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನೇನಾಗಿದೆ ನೋಡಿ, ಜಸ್ಟ್ ಒಂದ್ ಟೈಮ್ ಹೇಳ್ತೀನಿ ನಿಮ್ಗೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಂದು ಜೈಪುರದಲ್ಲಿ ನಡೀತಾ ಇರತಕ್ಕಂಥ ಘಟನೆ ನಿಮ್ಗಳಿಗೆ ಗೊತ್ತಿದೆ ನೋಡಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರಮುಖವಾದ ನೀಟ್ UG 2026 ಪ್ರಶ್ನೆ ಪತ್ರಿಕೆಯ 135 ಪ್ರಶ್ನೆಗಳು ಸೋರಿಕೆಯಾಗಿರುವ ಶಂಕೆ ವ್ಯಕ್ತವಾಗಿದ್ದು ನೋಡಿ, 135 ಕ್ವಶನ್ ಅಂದ್ರೆ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ಅದೇನಾಗಿದೆ ಅಂತಂದ್ರೆ ಸೋರಿಕೆ ಆಗಿದ್ದು. ಇದ್ರಿಗೆ ಏನಪ್ಪಾ ಆಗ್ತಾ ಇದೆ ಅಂತಂದ್ರೆ ಸದ್ಯಕ್ಕೆ ಹುಡುಗರಿಗೆ ಎಲ್ಲಾ ಸ್ಟೂಡೆಂಟ್ ಕೂಡ ಒಂದು ಆತಂಕಕ್ಕೆ ಕಾರಣ ಆಗ್ತದೆ. ಅಂದ್ರೆ ರಾಜಸ್ಥಾನದ ಸಿಕ್ಕರ್ನಲ್ಲಿ ಪರೀಕ್ಷೆಗೂ 2 ದಿನಗಳ ಮುನ್ನವೇ ಹರಿದಾಡಿದ್ದ ಗೆಸ್ ಪೇಪರ್ ಪರೀಕ್ಷೆಯಲ್ಲಿನ ಪ್ರಶ್ನೆಗಳು ಮೂಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಗೋಚರವಾಗಿದೆ. ಅಂದ್ರೆ ಗೆಸ್ ಪೇಪರ್ ಜಸ್ಟ್ ಏನಂದ್ರೆ ಇದನ್ನು ಊಹೆ ಮಾಡೋದಂತ ಕರಿತೀವಿ, ಗೆಸ್ ಅಂತ ಕರಿತೀವಿ. ಗೆಸ್ ಪೇಪರ್ ಅಥವಾ ಊಹೆ ಅಂತ ಏನ್ ಕರಿತೀವಿ. ಈ ಒಂದು ಇಷ್ಟು ಕ್ವಶನ್ಸ್ ನೋಡ್ರಿ ಇದ್ರಲ್ಲಿ ಆಲ್ಮೋಸ್ಟ್ ಬರ್ತವೆ ಅಂತ ಹೇಳ್ತಿರ್ತಾರೆ ನೋಡ್ರಿ. ಅದೇ ಸದ್ಯಕ್ಕೆ ಏನಂತಂದ್ರೆ ಬಹಳ ಈಗ ಆತಂಕ ಒಳಗಾಗಿದೆ. ಯಾಕೆಪ್ಪ ಅಂತಂದ್ರೆ ರಾಜಸ್ಥಾನದ ವಿಶೇಷ ಕಾರ್ಯಾಚರಣೆ ತಂಡ SCG ನಡೆಸುತ್ತಿರುವ ತನಿಖೆ ಪ್ರಕಾರ ಮೇ 3ರಂದು ನಡೆದ ನೀಟ್ ಪರೀಕ್ಷೆ 720 ಅಂಕಗಳ ಪ್ರಶ್ನೆಗಳಲ್ಲಿ ಸುಮಾರು 600ಕ್ಕೂ ಅಂಕಗಳು ಪ್ರಶ್ನೆಗಳು ಅಂದ್ರೆ 600 ಅಂಕಗಳಷ್ಟು ಪ್ರಶ್ನೆಗಳು ಪರೀಕ್ಷೆಗೂ ಮೊದಲೇ ಸಾಮಾಜಿಕ ಜಾಲತಾಣಗಳ ವಿದ್ಯಾರ್ಥಿಯ ಸಮುದಾಯದ ನಡುವೆ ಹರಿದಾಡಿದ್ದ ಪ್ರಶ್ನೆಗಳಿಗೆ ಸಾಮರ್ಥ್ಯ ಹೊಂದಿವೆ. ನೋಡಿ, ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಎಷ್ಟೊಂದು ಡ್ರೀಮ್ ಇರ್ತದೆ. ಬಿಫೋರ್ 2 to 3 ಡೇ ಮುಂಚೆಲೆ ಏನಾಗಿದೆ ಅಂತಂದ್ರೆ ವಾಟ್ಸ್ಆಪ್ ಹುಡುಗರು ಗ್ರೂಪ್ಸ್ ಇರ್ತಾವೆ ನೋಡಿ, ಅದರಲ್ಲಿ ಕ್ವಶನ್ ಪೇಪರ್ ಆಗಲೇ ಹರಿದಾಡ್ಬಿಟ್ಟವೆ. ಅಂದ್ರೆ 720ರಲ್ಲಿ 600 ಕ್ವಶನ್ಸ್ ಅವೇ ಬಂದದೆ. ಮತ್ತೇನ್ರಿ ನೀವೇ ಡಾಕ್ಟರ್ ಆಗ್ಬಿಟ್ಟಲ್ಲ, ಮತ್ತೆ ಕೂದೋದು ಎಲ್ಲರೂ ಬೇರೆಯವರು. ಓಕೆ, ನೆಕ್ಸ್ಟ್ ಕೇವಲ ಪ್ರಶ್ನೆಗಳಷ್ಟೇ ಅಲ್ಲ. ಅಂದ್ರೆ ನೋಡಿ 720ಕ್ಕೆ 600 ಬಂದಿದ್ದಾವೆ ಎಕ್ಸಾಮ್ ಅಲ್ಲಿ. ಆ 600 ಬರೀ ಕ್ವಶನ್ಸ್ ಅಷ್ಟೇ ಬಂದಿಲ್ಲ. ಓಕೆ, ಉತ್ತರಗಳ ಆಯ್ಕೆಯು ಕ್ರಮವೂ ಕೂಡ ಸಹ ಅಸಲಿ ಪತ್ರಿಕೆಯಂತೆಯೇ ಇರುವುದನ್ನು ತನಿಖಾಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಅಂದ್ರೆ ಈಗ ಯಾವುದೋ ಒಂದು ಒಂದೇ ಕ್ವಶನ್ಸ್. ಓಕೆ, ಕ್ವಶನ್ಸ್ ಈ ತರ ಇದೆ, ಅದಕ್ಕೆ ABCD ಇರ್ತದಲ್ವಾ. ಎಕ್ಸಾಕ್ಟ್ ABCD ಏನು ಕ್ವಶನ್ಸ್ ಇತ್ತು, ಯಾವ್ದು ಕ್ವಶನ್ ಏನಿರ್ತೋ ಅದಕ್ಕೆ ಆಪ್ಷನ್ಸ್ ಏನಿತ್ತು ಎಲ್ಲಾನು ಕೂಡ ದಿಟ್ಟು ಅವೇ ಇದಾವೆ. ಅಂದ್ರೆ ಏನು ಕೂಡ ಚೇಂಜಸ್ ಆಗಿಲ್ಲ ಅಲ್ಲಿ. ಹಂಗಾಗಿ ಪರೀಕ್ಷೆಗೂ 2 ದಿನ ಮೊದಲೇ ಸಿಕ್ಕರ್ನಲ್ಲಿ ಪ್ರಶ್ನೆ ಪತ್ರಿಕೆಯಿಂದ ಸೋರಿಕೆ ಆದ ಪ್ರಶ್ನೆಗಳು ಪತ್ತೆಯಾಗಿದ್ದವು. ಆರಂಭದಲ್ಲಿ ನೋಡಿ ಇದ್ ಯಾವ ರೀತಿ ಮಾರಾಟ ಆಗಿದೆ ನೋಡಿ. ಸ್ಟಾರ್ಟಿಂಗ್ ಏನ್ ಮಾಡವ್ರೆ 20,000ರಿಂದ 2 ಲಕ್ಷದವರೆಗೂ ಕೂಡ. ಕೆಲವೊಂದು ನೋಡಿ ಅಫೋರ್ಡಬಲ್ ಪ್ರೈಸ್ ಇರ್ತದೆ, 20,000ರಿಂದ ಹಿಡಿದು 2 ಲಕ್ಷ ಒಳಗೂ ಕೂಡ ಮಾರಾಟ ಮಾಡವ್ರೆ. ಏನ್ರಿ ಇದು ಅಂದ್ರೆ MBBSಗೆ ಅಮೌಂಟ್ಗೆ ಮಾರ್ಕೊಂತಾರ NTA ಈ ತರ. ಅಂದ್ರೆ NTA ಮಾರ್ಕೊಂತಿಲ್ಲ, ಅಲ್ಲಿ ಯಾರಾದ್ರೂ ಸಿಕ್ಕಿರ್ತದೆ. ಓಕೆ, NTA ವರ್ಕ್ ಮಾಡೋರು ಕೂಡ ಫ್ರಾಡ್ ಇರ್ತಾರಲ್ವಾ, ಅಂತವ್ರು ಮಾಡಿರ್ತಾರೆ ಇದನ್ನೆಲ್ಲ ಕೆಲಸ. ಓಕೆ, ಪರೀಕ್ಷೆಗೂ ಇಂದಿನ ರಾತ್ರಿ ಈ ಪ್ರಶ್ನೆ ಪತ್ರಿಕೆಯ ಬೆಲೆ 30,000 ರೂಪಾಯಿ. ನೋಡಿ, ಸ್ಟಾರ್ಟಿಂಗ್ ಏನ್ ಮಾಡಿದ್ರು 20,000 ರೂಪಾಯಿಂದ 2 ಲಕ್ಷದವರೆಗೂ ಕೂಡ ಮಾಡಿದ್ರು. ಎಕ್ಸಾಮ್ ಇಂದ್ರ ದಿನ ಏನಾಗಿದೆ ಅಂತಂದ್ರೆ 30,000 ರೂಪಾಯಿವರೆಗೂ ಕೂಡ ಹೋಗಿದೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ಇದು ಬಂದಿದೆ ಒಂದ್ ಅರ್ಥ ಮಾಡ್ತೀವಿ. ಟೋಟಲ್ ಆಗಿ 135 ಪ್ರಶ್ನೆಗಳು ಸೋರಿಕೆ ಆಗಿದ್ದು, 135 ಆಯ್ತಾ. ಸ್ಟಾರ್ಟಿಂಗ್ ಆ ಒಂದು ಕ್ವಶನ್ ಪೇಪರ್ ಎಷ್ಟು ಮಾಡ್ತಿದ್ರು 20,000ರಿಂದ 2 ಲಕ್ಷವರೆಗೂ ಕೂಡ ಮಾಡ್ತಿದ್ರು. ಬಟ್ 1 ಡೇ ಬಿಫೋರ್ ಎಕ್ಸಾಮ್ ಇತ್ತು ನೋಡಿ, ಮೇ 2ಕ್ಕೆ, ಅವಾಗ 30,000 ರೂಪಾಯಿಗೆ ಕಡಿಮೆ. ಅಂದ್ರೆ 30,000 ರೂಪಾಯಿ ಹೇಳಿಕೆ ಆಗಿದ್ದಲ್ಲದೆ 30,000 ರೂಪಾಯಿ ಕಡಿಮೆ ಮಾಡಿ ಬಿಟ್ಟು ಏನ್ ಮಾಡ್ತಾರೆ, ವ್ಯಾಪಕವಾಗಿ ಹಂಚಿಕೆ ಆಗಿದೆ ಎನ್ನಲಾಗಿದೆ. ತನಿಖಾಧಿಕಾರಿಗಳ ಪ್ರಕಾರ ಕೇರಳದ ವೈದ್ಯಕೀಯ ಕಾಲೇಜಿನಲ್ಲಿ ಓದುತ್ತಿರುವ ಚಿರುಮೂಲದ MBBS ವಿದ್ಯಾರ್ಥಿಯು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಬೆಳಕಿಗೆ ಬಂದಿದೆ. ಅಂದ್ರೆ ಇದು ಮೇನ್ ರೀಸನ್ ಯಾರಪ್ಪ ಅಂತಂದ್ರೆ ಸದ್ಯಕ್ಕೆ ಇಲ್ಲಿ ಕೇರಳದಲ್ಲಿ ಇರ್ತಕ್ಕಂಥ ಒಂದು ಸ್ಟೂಡೆಂಟ್ ಅಂತ ಹೇಳೋದು MBBS ಸ್ಟೂಡೆಂಟ್ ಆಗಿರ್ಬೋದು. ಓಕೆ, ಸೋರಿಕೆಯಾಗಿದೆ ಎನ್ನಲಾದ ದಾಖಲೆಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಸುಮಾರು 300ಕ್ಕೂ ಹೆಚ್ಚು ಹಸ್ತಪ್ರತಿ ಪ್ರಶ್ನೆಗಳಿದ್ದು ಇವುಗಳಲ್ಲಿ 140 ಪ್ರಶ್ನೆಗಳು ಅಸಲಿ ಪರೀಕ್ಷೆಯಲ್ಲಿ ಬಂದಿವೆ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಅಂದ್ರೆ ಇದು ಯಾವ ರೀತಿ ನಡೀತಾ ಇದೆ, ಪ್ರತಿ ವರ್ಷನೂ ಕೂಡ ಏನಾದ್ರೂ ನಡೀತದ್ದು. ಅಲ್ಲಿ ಕರೆಂಟ್ ಅಲ್ಲದೆ ಎಕ್ಸಾಮ್ ನಡೆಸಿದ್ರು, ಏನಾದ್ರೂ ನಡೀತಾನೆ ಇರ್ತದೆ. ಬಟ್ ಈ ಸರ್ತಿ ಕ್ವಶನ್ ಪೇಪರ್ ಲೀಕ್. ಓಕೆ, ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ NTA ನಡೆಸ್ತಕ್ಕಂಥ ಎಕ್ಸಾಮ್. ಓಕೆ, ಅಂದ್ರೆ ಇದು ಬೇರೆ ಯಾವ್ದು ಕೊಡಬೇಕಾ? CBT ಅವರು ಬೆಸ್ಟ್ ಏನಪ್ಪಾ ಅಂತಂದ್ರೆ ಈ ಆಪ್ಷನ್ಸ್ ಗಳನ್ನ ಏನು ಡೈರೆಕ್ಟ್ ಆಗಿ ಇದನ್ನ ಕ್ವಶನ್ ಪೇಪರ್ ಕೊಟ್ಟು ಮಾಡಿದ್ರು, ಇದ್ರ ಬದಲಿಗೆ CBT ಇಡ್ಬೋದಲ್ವಾ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ ಎಲ್ಲ. ಈಗ ಸದ್ಯಕ್ಕೆ ಜಾಬ್ಗೆ CBT ಟೆಸ್ಟ್ ಇಡ್ತಾ ಇರ್ತಾರೆ ಅಂದ್ಮೇಲೆ ಯಾಕೆ ನೀಟ್ ಎಕ್ಸಾಮ್ ನ CBT ಥ್ರೂ ಮಾಡಬಾರ್ದು? ಈಗ ಎಷ್ಟೋ ಹುಡುಗರು ನೋಡಿ ಭವಿಷ್ಯ ಎಷ್ಟಾಗ್ತದೆ ಗೊತ್ತಿದೆ ನಿಮ್ಗೆ. ಎಷ್ಟು ಒನ್ ಮೆಡಿಕಲ್ ಸೀಟ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿದೆ. ಓಕೆ, ಎಷ್ಟು ಕೋಟಿಗಟ್ಟಲೆ ಬೆಲೆ ಬಾಳತ್ತಂತ ಗೊತ್ತು. ಇವ್ರು 20,000 ರೂಪಾಯಿ 30,000 ರೂಪಾಯಿ ಎಲ್ಲಾನು ಕೂಡ ಕಳ್ಕೊಂಡು. ಓಕೆ, ನೋಡಿ ಯಾವ ರೀತಿ ನಡೀತಾ ಇದೆ. ಎಷ್ಟು
ಅಂದ್ರೆ ನಮ್ಮ ದೇಶ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದೀನಿ. ಈಗ ಸದ್ಯಕ್ಕೆ ಒಂದು ಮೆಡಿಕಲ್ ಸೀಟ್ ಅವನಾದ್ರೂ ಕಷ್ಟಪಟ್ಟು ಓದಿ ಸಿಗದೆ ಹೋದಾಗ ಅವನಿಗೆ ಕಟ್ಟಿರ್ತಕ್ಕಂಥ 2 ವರ್ಷಕ್ಕೆ ಕಷ್ಟಪಟ್ಟು ಓದಿರೋದು ಏನಾಗಬೇಕು? ಓಕೆ, ಸೊ ಲಕ್ಷಾಂತರ ರೂಪಾಯಿ ಕಟ್ಟು ಓದಿಸಿರ್ತಾರೆ ಮನೆಯಲ್ಲಿ, ಎಲ್ಲೋ ಸಾಲ ಮಾಡಿ, ಅದನ್ನೆಲ್ಲ ಏನಾಗಬೇಕು? ಒಂದು ಮೆಡಿಕಲ್ ಸೀಟ್ ಅಂದ್ರೆ ಇನ್ನೆಷ್ಟು ವ್ಯಾಲ್ಯೂ ಇದೆ? ಇವ್ರು ರಾತ್ರಿಯಿಂದ ದಿನ ಕ್ವಶನ್ ಪೇಪರ್ ಕೊಟ್ಬಿಟ್ಟು ಬರ್ಸ್ತಾರಂತಂದ್ರೆ ಸೊ ಎಲ್ಲಿ ಮಟ್ಟಿಗೆ ಹೋಗ್ತಾ ಇದೆ ನಮ್ಮ NTA ಕೆಲಸ ಅಂತ. ಸೊ ಅದ್ರಲ್ಲಿ ವರ್ಕ್ ಮಾಡೋರು ಕೂಡ ಸ್ಟ್ರಿಕ್ಟ್ ಅಲ್ವಾ? ಓಕೆ, ಅಷ್ಟ್ರ ಮಟ್ಟಿಗೆ ಲೀಕ್ ಆಗಿಬಿಡ್ತದ ಕ್ವಶನ್, 2-3 ದಿನ ಮುಂಚೆನೆ ಹೋಗ್ಬಿಡ್ತದ. ಸೊ ಇದೆಲ್ಲನೂ ಕೂಡ ಟೋಟಲ್ ಆಗಿ ಕ್ವಶನ್ಸ್ ಆಗಿದೆ. ಇದು ನೋಡ್ಬೇಕು ಇನ್ನು ಎಲ್ಲಿಗೋ ನಿಂದಿರ್ತ ಗೊತ್ತಿಲ್ಲ. ಯಾಕಂದ್ರೆ ಈ ತರ ಕೇಸ್ಗಳಾದಾಗ ಸುಪ್ರೀಂ ಕೋರ್ಟ್ ಒಳಗೆ ಹೋಗ್ತದ, ಮತ್ತೆ ಡಿಲೇ ಆಗ್ತದ. ಯಾಕಂದ್ರೆ ಇದು ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಓಕೆ, ಏನೋ ಚಿಕ್ಕಪುಟ್ಟ ಏನೋ ಒಂದು 10-12 ಜನಕ್ಕೆ ಆದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ. ಈಗ ಟೋಟಲಿ ಇದು ಇಂಡಿಯಾಕ್ಕೆ ಬೆಳತದ ಹೆಟ್ಟು. ಯಾಕಂದ್ರೆ ಎಷ್ಟು ಒಂದು ಕಾಲೇಜ್ ಸೀಟರ್, ಇದು ಟೋಟಲಿ ಒಂದು ಕಾಲೇಜ್ ತಗೊಳ್ಳೋಂಥ ಸೀಟ್ಗಳು ಸ್ಟೂಡೆಂಟ್ಗೆ ಈ ತರ ಬಂದಿದೆ ಅಂದ್ರೆ ಆಕ್ಚುಲಿ ಇದು ಬೆಳಕಿಗೆ ಬಂದಿರೋದು ಒಂದು ಇನ್ನೂ ಬೇರೆ ಕಡೆ ಎಷ್ಟಾಗಿದೆ. ವಾಟ್ಸ್ಆಪ್ ಗ್ರೂಪ್ಗಳು ಹರಿದಾಡಿದೆ ಅಂತಂದ್ರೆ ಎಲ್ಲ ಹುಡುಗರಿಗೆ ಅಂತೂ ಶೇರ್ ಆಗಿರ್ತದೆ. ಸೊ ಟೋಟಲಿ ಇದು ಬಹಳ ಎಫೆಕ್ಟ್ ಆಗ್ತದ. ಕಟ್ ಆಫ್ ನಿಮ್ಗೆ ಬೇಕಾದ್ರೆ ನೋಡೋರಂತ ಈ ತರ ಆದಾಗ ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಏನೇನಾಗುತ್ತದೆ ಅಂತ. ಓಕೆ, ಸೊ ನೋಡೋಣಂತೆ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲಪ್ಪ. ಇದ್ರ ಬಗ್ಗೆ ಏನೇ ಒಂದು ಬಂದ್ರೆ ಅಪ್ಡೇಟ್ಸ್ಗಳು ಕೂಡ ನಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಆಗ್ತಾ ಇರ್ತೀನಿ. ಚಾನಲ್ ಕೂಡ ವಾಟ್ಸ್ಆಪ್ ಅಲ್ಲಿ ಕೂಡ ಅಥವಾ ಯೂಟ್ಯೂಬ್ ಅಲ್ಲಿ ಕೂಡ ಎಲ್ಲ ಕಡೆ ಆಗ್ತಾ ಇರ್ತಾನೆ ಅಂತೆ. ಸೊ ಕೀಪ್ ವಾಚ್ ಮಾಡ್ತಾರ್ರಿ. ಎನಿ ಟೈಮ್ ಏನಾದ್ರೂ ಆಗ್ಬೋದು, ರೀನೇಟ್ ಆಗಬಹುದು ಅಂತ ಹೇಳಲ್ಲ, ಬಟ್ ಏನೇನು ತರ್ತಾರ ನೋಡೋಣ. ಆಕ್ಚುಲಿ ಈ ತರ ಪಕ್ಕ 200% ಅಂತ ಇದು ಆಯ್ತಪ್ಪ ಅಂತಂದ್ರೆ ರೀನೇಟ್ ನಡೀತತೆ, ಏನು ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ಇದು ಇಡೀ ಇಂಡಿಯಾಕ್ಕೆ ಬರ್ತದೆ. ಯಾಕಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹರಿದಾಡಿದ್ದು ಒಬ್ರಿಬ್ರಿಗೆ ಹೋಗಿರಲ್ಲ, ಈಗ ಎಲ್ಲ ಹುಡುಗರು ಕೂಡ ಹೋಗಿರ್ತದೆ. ಅವ್ರ ಫ್ರೆಂಡ್ಸ್ ಅಂತ ಹಂಗೆ ಶೇರ್ ಮಾಡಿರ್ತಾರೆ ಎಲ್ಲರೂ ಕೂಡ. ಸೊ ನೋಡಿ ಬಹಳ ಎಫೆಕ್ಟ್ ಆಗ್ತದೆ. ಎಲ್ಲ ಹುಡುಗರು ಕೂಡ ಸುಪ್ರೀಂ ಕೋರ್ಟ್ ಮರೆಗೂ ಹೋಗ್ತಾರೆ, ಪೇರೆಂಟ್ಸ್ ಹೋಗ್ತಾರೆ. ಯಾಕಂದ್ರೆ ಕೂತು ಓದಿಸಿದ್ದಾರೆ, ಎಷ್ಟು ಲಕ್ಷಾಂತರ ಕೊಟ್ಟು ಓದಿಸ್ತಿರ್ತಾರೆ. ಒಂದು 8 ಜನ ಪೇರೆಂಟ್ಸ್ ಸೇರ್ಬಿಟ್ಟು ಹಾಕಿದ್ರು ಸುರ ಮುಗೀತು. ಓಕೆ, ನೀಟ್ ಎಕ್ಸಾಮ್ ಕೌನ್ಸಿಲಿಂಗ್ ಎಲ್ಲ ಡಿಲೇನೆ. ಓಕೆ, ಸರಿ, ಏನಾಗ್ಲಿ ಇದ್ರ ಬಗ್ಗೆ ಮುಂದೆ ಅಪ್ಡೇಟ್ಸ್ಗಳು ಹೇಳೋಣ. ಅಲ್ಲಿ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.